ನಮಸ್ಕಾರ. ನಾನು ನಿಮ್ಮ ಅಂಬರೀಶ್ ಸಾವ್ರು ಮಾಡುವ ನಮಸ್ಕಾರಗಳು. ಕಳೆದ ಸಂಚಿಕೆಯಲ್ಲಿ ನಾನು ಹೋದ ವರ್ಷದ ಕೆಲವು ನಾನು ಹೇಳಿರ್ತಕ್ಕಂಥ ಸಂಖ್ಯೆಗಳಲ್ಲಿ ಏನೇನು ಘಟನೆಗಳು ನಡೆದಿವೆ ಅನ್ನೋದ್ರ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ನಾನು ಜೂನ್ವರೆಗೆ ನಿಮಗೆ ಹೇಳಿದ್ದೆ. ಈಗ ಜುಲೈಲಿಂದ ಡಿಸೆಂಬರ್ವರೆಗೂ ಏನೇನು ಘಟನೆಗಳು ನಡೆದಿವೆ ಕಳೆದ ವರ್ಷ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ. ಜುಲೈನಲ್ಲಿ 16ನೇ ತಾರೀಕು ತಮಿಳುನಾಡಿನ ತಿರುವಳ್ಳೂರ್, 16ನೇ ತಾರೀಕು ತಮಿಳುನಾಡು T-16-7 ತಮಿಳುನಾಡಿನ ತಿರುವಳ್ಳೂರ್ ಎಂಬಲ್ಲಿ, ತಮಿಳುನಾಡು ಟೀನೆ ತಿರುವಳ್ಳೂರ್ನು ಟೀನೆ, ರೈಲ್ವೆ ಗೂಡ್ಸ್ನ ಇಂಧನ ಇರುವಂತ 8 ಟ್ಯಾಂಕರ್ಗಳಿಗೆ ಬೆಂಕಿ ಇತ್ತು. ಇದು ಜುಲೈ 13ನೇ ತಾರೀಕು ತಮಿಳುನಾಡಿನ ತಿರುವಳ್ಳೂರಲ್ಲಿ. ನೆಕ್ಸ್ಟ್ ಅದೇ ತಿಂಗಳ ಒಂದು ಘಟನೆ ನಡೀತು. ಕನ್ನಡ ಚಿತ್ರರಂಗದ ದಿಗ್ಗಜ ನಟಿ ಬಿ ಸರೋಜಾದೇವಿ ಅವರು ನಿಧನರಾಗ್ತಾರೆ. ಸರೋಜಾದೇವಿ ಎಸ್. ಅವರು ಹುಟ್ಟಿದ ದಿನಾಂಕ ಕೂಡ 7/1/1938. ನಾನು 7ನೇ ತಾರೀಕು ಹುಟ್ಟಿದಲ್ಲಿ ತೊಂದರೆ ಅಂತ ಹೇಳಿದ್ದೆ, ಎಸ್. ತೊಂದರೆ ಅಂತ ಹೇಳಿದ್ದೆ ಹೋದ ವರ್ಷ. ಸರೋಜಾದೇವಿ ಅವರು 7ನೇ ತಾರೀಕು ನಿಧನರಾಗ್ತಾರೆ. 21ನೇ ತಾರೀಕು, ಅದೇ ತಿಂಗಳ 21ನೇ ತಾರೀಕು ನಮ್ಮ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ರಾಜೀನಾಮೆ ಮಾಡ್ತಾರೆ. 21ನೇ ತಾರೀಕು ಜುಲೈನಲ್ಲಿ. ಅವ್ರು ಹುಟ್ಟಿರ್ತಕ್ಕಂಥದ್ದು ಕೂಡ 18. ರಾಜೀನಾಮೆ ಕೊಟ್ಟಿರೋದು 21, 3ನೇ ತಾರೀಕು. 21 ಅಂದ್ರೆ 3. ಅವ್ರು ಹುಟ್ಟಿದ್ದು 18/5/1951. ಬೇಕಾದ್ರೆ ನೀವು ವಿಕಿಪೀಡಿಯಾದಲ್ಲಿ ತೆಗೆದು ನೋಡಬಹುದು. ಇನ್ನ ಧರ್ಮಸ್ಥಳ ನಿಮ್ಗೆಲ್ರಿಗೂ ಗೊತ್ತಿದೆ. ಧರ್ಮಸ್ಥಳ ಅಂದ್ರನೆ 7 ಆಗುತ್ತೆ. ಟಿ ಎಂಬ ಅಕ್ಷರ 4, ಡಿ ಎಂಬ ಅಕ್ಷರಕ್ಕೆ ಬಲ ಇಲ್ಲ ಅಂತ ಹೇಳಿದ್ದೆ, ಅದು 4. ಧರ್ಮಸ್ಥಳ ಅಂತ ಟೋಟಲ್ ಮಾಡಿದ್ರೆ 7. 31ನೇ ತಾರೀಕು ಶವ ಪತ್ತೆ ಆಯ್ತು. 29ಕ್ಕೆ ಶುರು ಮಾಡಿದ್ರು, 3 ದಿನ ಆದ್ಮೇಲೆ 31ಕ್ಕೆ ಶವ ಪತ್ತೆ ಆಯ್ತು. 6ನೇ ಪಾಯಿಂಟಿಗೆ 31ನೇ ತಾರೀಕು ಫಸ್ಟ್ ಶವ, ಅದು ಅಸ್ಥಿ ಪಂಜರಗಳು ಪತ್ತೆಯಾಗಿದ್ದು ಅದು 6ನೇ ಪಾಯಿಂಟ್ ನಲ್ಲಿ. ಅದು ತಾರೀಕು 31. 29ಕ್ಕೆ ಶುರು ಮಾಡಿದ್ರು, 31ಕ್ಕೆ ಶುರುವಾಯ್ತು. ವೀರೇಂದ್ರ ಹೆಗಡೆ ಅಂದ್ರೆ ಅದನ್ನು ಕೂಡ 7 ಆಗುತ್ತೆ. ನಾವು ವೀರೇಂದ್ರ ಹೆಗಡೆ ಹುಟ್ಟಿದ್ದು ಕೂಡ 25, ಅದು ಕೂಡ 7 ಆಗುತ್ತೆ. 7 and 4 ಕಾಂಬಿನೇಷನ್. 25/11/1948 ವೀರೇಂದ್ರ ಹೆಗಡೆ ಅವರು ಕೂಡ 25ನೇ ತಾರೀಕು ಹುಟ್ಟಿದ್ದು. ವೀರೇಂದ್ರ ಹೆಗಡೆ ಅಂತ ಟೋಟಲ್ ಮಾಡಿದಾಗ ಹೆಸರು ಬರೋದು ಕೂಡ 7 ಆಗುತ್ತೆ. ಇದೆಲ್ಲ ಇಲ್ಲೇ ಒಂದ್ ಕಡೆ ಕೋಇನ್ಸಿಡೆಂಟ್ ತರ ಅವರಿಗೆ. ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗಡೆ ಅವರು ಇದ್ದಾಗ ವೀರೇಂದ್ರ ಹೆಗಡೆ ನದಿ 7, ಧರ್ಮಸ್ಥಳ ಅಂದ್ರೆ 7, ಡಿ ಅಂದ್ರೆ 4, 31ನೇ ತಾರೀಕು 4, ಅದನ್ನು ಫಸ್ಟ್ ಪಾಯಿಂಟ್ ಇದಾಗಿದ್ದು, ಶವ ಅಸ್ಥಿ ಪಂಜರ ಸಿಕ್ಕಿದ್ದು. ಇದೆಲ್ಲನು ಹೆಂಗ್ ಲಿಂಕ್ ಆಗ್ತಿದ್ದೇವೆ ನೋಡಿ. ಇನ್ನು ಆ ಒಂದು ಕೇಸ್ನಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದಾರಲ್ಲ ಅವ್ರ ಹೆಸರುಗಳು ಎಷ್ಟು ವಿಚಿತ್ರ ಆಗಿದೆ ನೋಡಿ. ಒಂದು ಮಹೇಶ್ ತಿಮರೋಡಿ, ಎಂ ಎಂಬ ಅಕ್ಷರ, ಟಿ ಎಂಬ ಅಕ್ಷರ. ಆಮೇಲೆ ಚಿನ್ನಯ್ಯ, ಸಿ ಎಂಬ ಅಕ್ಷರ. ಆಮೇಲೆ ಗಿರೀಶ್ ಮಟ್ಟಣ್ಣನವರ್, ಜಿ ಎಂಬ ಅಕ್ಷರ ಮತ್ತೆ ಎಂ ಎಂಬ ಅಕ್ಷರ, ಜಿ ಎಂಬ ಅಕ್ಷರ, ಎಂ ಎಂಬ ಅಕ್ಷರ. MD ಸಲೀಂ, ಎಂ ಎಂಬ ಅಕ್ಷರಕ್ಕೆ ಬರಲ್ಲ, ಡಿ ಎಂಬ ಅಕ್ಷರಕ್ಕೆ ಬರಲ್ಲ, ಸಲೀಂ ಅಂತ ಬರೀ ಎಸ್ ಎಂಬ ಅಕ್ಷರ ಬರಲಿಲ್ಲ. ಮತ್ತು ಸುಜಾತಾ ಭಟ್, ಇವ್ ಮೇನ್ ಓಡಾಡಿರ್ತಕ್ಕಂಥ ಹೆಡ್ಲೈನ್ಗಳು ಇವ್ರ ಮೇಲೆನೆ ಫೋಕಸ್ ಇತ್ತು. ಇವರೇ ಎಲ್ಲ ಮೇನ್ ಸೂತ್ರಧಾರರು ಅಂತ. ಹೆಂಗಿದೆ ನೋಡಿ ಲಿಂಕ್ ಒಂದಕ್ಕೊಂದು. ಈ ತರ ಜುಲೈನಲ್ಲಿ ನಡೆದತಕ್ಕಂಥ ಈ ಒಂದು ಘಟನೆ, ಧರ್ಮಸ್ಥಳದ ಘಟನೆ. ಅದು ಏನಾಯ್ತು ಮುಂದಾದ ಆ ಮಾತು ಬೇರೆ, ಬಟ್ ನಡೆದತಕ್ಕಂಥ ಘಟನೆಗಳು. ಇನ್ನು ಆಗಸ್ಟ್ನಲ್ಲಿ ದರ್ಶನ್ ಅವ್ರಿಗೆ ಜಾಮೀನು ರದ್ದಾಯ್ತು. ದರ್ಶನ್ ಅಂತಕ್ಕಂಥದ್ದೇ 3. ದರ್ಶನ್ ಅಂತ ಟೋಟಲ್ ಮಾಡಿದಾಗ 3 ಆಗುತ್ತೆ. ಅವ್ರು ಹುಟ್ಟಿದ್ದು 16ನೇ ತಾರೀಕು, ಅಲ್ಲಿ 7 ಆಗುತ್ತೆ. 7ಕ್ಕೆ 3ಕ್ಕೆ ಯಾವ ರೀತಿ ಕಾಂಬಿನೇಷನ್ ಇದೆ ಅನ್ನೋದು ನೋಡಿ. ಜಾಮೀನು ರದ್ದಾಯ್ತು ಎಂದು ಅದೇ ಆಗಸ್ಟ್ ತಿಂಗಳಲ್ಲಿ. ಆದ್ರೆ ಆಗಿದ್ದ ಡೇಟ್ 14, ಆದ್ರೆ ದರ್ಶನ್ ಅಂತಕ್ಕಂಥದ್ದು 3 ಆಗುತ್ತೆ. ಅವ್ರು ಹುಟ್ಟಿದ್ದು 16 ಆಗಸ್ಟ್ನಲ್ಲಿ. ಅದೇ 16ನೇ ತಾರೀಕು, ಆಗಸ್ಟ್ 16ನೇ ತಾರೀಕು ಬೆಂಗಳೂರಿನ ನಗರ್ತಪೇಟೆಯಲ್ಲಿ ಪ್ಲಾಸ್ಟಿಕ್ ಅಂಗಡಿಯ ಮಾಲೀಕ ಮದನ್ ಸಿಂಗ್, ಎಂ ಎಂಬ ಅಕ್ಷರ, ಅವರ ಕುಟುಂಬದಲ್ಲಿ ಅಗ್ನಿ ಅವಘಡದಿಂದ ಒಬ್ಬ ಜೀವಂತ ದಹನ ಆದ. ಇದು ಗೊತ್ತಿರ್ಬೇಕು ನಮ್ಗೆ. 16ನೇ ತಾರೀಕು ಒಂದು ಪ್ಲಾಸ್ಟಿಕ್ ಅಂಗಡಿ, ನಗರ್ತಪೇಟೆಯಲ್ಲಿ ಒಂದು ಪ್ಲಾಸ್ಟಿಕ್ ಅಂಗಡಿಗೆ ಬೆಂಕಿ ಹಚ್ಚಿಬಿಟ್ಟಿದ್ರು 16ನೇ ತಾರೀಕು. ಇನ್ನು ಆಗಸ್ಟ್ 31ನೇ ತಾರೀಕು ರಾತ್ರಿ
11:47 ಸಮಯ ಕೂಡ ನನಗೆ ನೆನಪಿದೆ. 11:47 ಪೇಪರ್ನಲ್ಲಿ ಬಂದಿರತಕ್ಕಂಥ ಸಮಯ ಇದು. ರಾತ್ರಿ 11:47. ಇದು ಟೋಟಲ್ ಮಾಡಿದಾಗ 3-4 ಆಗುತ್ತೆ. 11:47 7-4 11 ನಡೆದು 3-4 ಆಗುತ್ತೆ. ಅಫಘಾನಿಸ್ತಾನದಲ್ಲಿ ಪ್ರಬಲ ಭೂಕಂಪ ಆಯ್ತು 31ನೇ ತಾರೀಕು. ಅಲ್ಲಿ 800 ಜನ ಸಾವಪ್ಪಿದ್ರು. 2,000 ಜನ ಅವರಿಗೆ ಗಾಯಗಳಾದವು. 800 ಜನ ಸಾವಪ್ಪಿದ್ರು. ಅಫಘಾನಿಸ್ತಾನದಲ್ಲಿ ದೊಡ್ಡ ಭೂಕಂಪ ಆಯ್ತು 31ನೇ ತಾರೀಕು ರಾತ್ರಿ 11:47. ಅದು ಪೇಪರ್ನಲ್ಲಿ ಬಂದಿದೆ. 2ನೇ ತಾರೀಕು ಪೇಪರ್ನಲ್ಲಿ ಬಂದಿದೆ. ಯಾರಾದ್ರೂ ಬೇಕಿದ್ರೆ ನೋಡ್ಕೊಳ್ಬೋದಿಲ್ಲ ಅಂತೆಲ್ಲ. ಅದೇ ತಿಂಗಳಲ್ಲಿ KN ರಾಜಣ್ಣವರು ಕೂಡ ಸಚಿವ ಸ್ಥಾನದಿಂದ ವಜಾ ಆದ್ರು. ಯಾವ್ದ್ರಲ್ಲಿ? ಆಗಸ್ಟ್ನಲ್ಲಿ. ಅವರು ಹುಟ್ಟಿರ್ತಕ್ಕಂಥದ್ದೇನಪ್ಪ ಅಂತಂದ್ರೆ 4ನೇ ತಾರೀಕು ಅಂದ್ರೆ 13 ಅಂದ್ರೆ 4ನೇ ತಾರೀಕು ಅಂದಂಗೆ. ಇನ್ನು ಸೆಪ್ಟೆಂಬರ್ನಲ್ಲಿ ಏನಾಯ್ತು? ಸೆಪ್ಟೆಂಬರ್ನಲ್ಲಿ ಆ ತಿಂಗಳ ನಾನು ಹೇಳಿದ್ದೆ ಸೆಪ್ಟೆಂಬರ್ನಲ್ಲಿ 4-7-8 ಸೆಪ್ಟೆಂಬರ್ನಲ್ಲಿ ಆ ತಿಂಗಳ ಸ್ವಲ್ಪ ಡೇಂಜರ್ ಅಂತ ಹೇಳಿದ್ದೆ. 8ನೇ ತಾರೀಕು ನೇಪಾಳದಲ್ಲಿ ಸಾಮಾಜಿಕ ಜಾಲತಾಣದ ಬಂದ್ ಮಾಡಿದ್ದಕ್ಕೆ ಸರ್ಕಾರದ ವಿರುದ್ಧ ಜನ ದಂಗೆ ಎದ್ರು. ಸಾಮಾಜಿಕ ಜಾಲತಾಣ ಬಂದ್ ಮಾಡಿದ್ದಕ್ಕೆ ಸರ್ಕಾರದ ವಿರುದ್ಧ ಜನ ದಂಗೆ ಎದ್ರು. ನೇಪಾಳ ಅಂದ್ರೆ 4 ಆಗುತ್ತೆ. ನೀವು ಟೋಟಲ್ ಮಾಡಿ ನೇಪಾಳ ಅಂದ್ರೆ 4 ಆಗುತ್ತೆ. ನೂರಾರು ಸಾವು ನೋವುಗಳಾದವು. 9ನೇ ತಾರೀಕು ನೇಪಾಳದಲ್ಲಿ ಮತ್ತೆ ಭಾರಿ ದಂಗೆ ಆಗಿ ಪ್ರಧಾನಿಗಳ ಮನೆ, ಸಂಸತ್ತು ಮತ್ತು ಸುಪ್ರೀಂ ಕೋರ್ಟ್ ಕೂಡ ಸುಟ್ಟು ಜನ ತಮ್ಮ ಕೋಪ ತೋರಿಸಿಕೊಂಡ್ರು. ಅಲ್ಲಿ ಕೂಡ ಆ ರೀತಿ ಆಯ್ತು. ಎಲ್ಲಿ? 9ನೇ ತಾರೀಕು ನೇಪಾಳದಲ್ಲಿ. ಇಷ್ಟು ಇವೆಲ್ಲ ಘಟನೆಗಳು ಆ ಒಂದು ಸೆಪ್ಟೆಂಬರ್ನಲ್ಲಿ ನಡೆದತಕ್ಕಂಥ ಇವೆಲ್ಲ ಘಟನೆಗಳು. ಸೆಪ್ಟೆಂಬರ್ನಲ್ಲಿ ಆಯ್ತಾ? ಅದೇ ಸೆಪ್ಟೆಂಬರ್ನಲ್ಲಿ ಇದು ಸಾರಿ ಕ್ಷಮೆ ಇರಲಿ. ಆಗಸ್ಟ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಎಲ್ಲ ಹೇಳಿದೆ ನಿಮ್ಗೆ. ಸೆಪ್ಟೆಂಬರ್ನಲ್ಲಿ ಹೇಳಿದೆ ನಮ್ಮ ನೇಪಾಳದಲ್ಲಿ ಸಾಮಾಜಿಕ ಜಾಲತಾಣದಿಂದ ಒಂದು ದೊಡ್ಡ ಕ್ರಾಂತಿ ಆಯಿತು. ಅದು 9ನೇ ತಾರೀಕು ಪ್ರಧಾನಮಂತ್ರಿಗಳ ಮನೆಗೆ ಮತ್ತು ಸಂಸತ್ತಿನಲ್ಲಿ ಕೋರ್ಟ್ಗೆ ಜನ ನುಗ್ಗಿ ಧ್ವಂಸ ಮಾಡಿ ಸುಟ್ಟು ಅವರ ಕೋಪವನ್ನು ತೀರಿಸಿಕೊಂಡ್ರು. ಅದು 9ನೇ ತಾರೀಕು, ಸೆಪ್ಟೆಂಬರ್ 9ನೇ ತಾರೀಕು. 7ನೇ ತಾರೀಕು, ಸೆಪ್ಟೆಂಬರ್ 7ನೇ ತಾರೀಕು ಅದಕ್ಕಿಂತ ಮೊದಲೇ ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಆಯ್ತು. 9ನೇ ತಾರೀಕು ಮದ್ದೂರಿನಲ್ಲಿ ಲಾಠಿ ಚಾರ್ಜ್ ಆಯ್ತು ಅದ್ರ ಸಲಗೆ. 7ನೇ ತಾರೀಕು ವಿಸರ್ಜನೆ ವೇಳೆ ಕಲ್ಲು ತೂರಾಟ ಆಯ್ತು. ಮತ್ತು 9ನೇ ತಾರೀಕು ಏನೋ ಕಾರಣಕ್ಕೆ ಅದೇ ಸಂಬಂಧಪಟ್ಟ ಹಾಗೆ ಅದೇ ಮದ್ದೂರಿನಲ್ಲಿ ಲಾಠಿ ಚಾರ್ಜ್ ಆಯ್ತು. 12ನೇ ತಾರೀಕು ಹಾಸನ ಜಿಲ್ಲೆಯ ಮೊಸಳೆ ಹೊಸಳಿ ಎಂಬ ಗ್ರಾಮದಲ್ಲಿ ಹಾಸನ ಜಿಲ್ಲೆಯ ಮೊಸಳೆ ಹೊಸಳಿ ಎಂಬ ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ವೇಳೆ ಕ್ಯಾಂಟರ್ ಟ್ರಕ್ ಒಂದು ಜನಗಳ ಮೇಲೆ ಹರಿದು 9 ಜನ ಸತ್ತರು. ಗಣೇಶ ವಿಸರ್ಜನೆ ವೇಳೆ ಮೆರವಣಿಗೆ ನಡೀತಾ ಇತ್ತು. ಅದರ ಒಂದು ಕ್ಯಾಂಟರ್ ಏನಪ್ಪಾ ಅಂತಂದ್ರೆ ಟ್ರಕ್ ಜನಗಳ ಮೇಲೆ, ಮೆರವಣಿಗೆ ಹೋಗ್ತಕ್ಕಂಥ ಜನಗಳ ಮೇಲೆ ಹರಿದು 9 ಜನ ಸತ್ತರು. 20ಕ್ಕೂ ಹೆಚ್ಚು ಮಂದಿ ಗಾಯಾಳುಗಳಾದ್ರು. ಇದು ಸೆಪ್ಟೆಂಬರ್ನಲ್ಲಿ ಇರತಕ್ಕಂಥ 12ನೇ ತಾರೀಕು. ಇನ್ನು ಸೆಪ್ಟೆಂಬರ್ 16ನೇ ತಾರೀಕು ಏನ್ ನಡೀತಪ್ಪ ಅಂತಂದ್ರೆ ಬಿಜಾಪುರ ಜಿಲ್ಲೆಯ ಚಡ್ಚಣ್, ಸಿ ಅಕ್ಷರ ಚಡ್ಚಣ್ ಎಂಬಲ್ಲಿ, ಚಡ್ಚಣ್ ಅಂದ್ರೆ 9 ಆಗುತ್ತೆ, ಸಿ ಅಕ್ಷರ ಆಯ್ತು, ಅಲ್ಲಿನ 3 ಬಂತು. SBI ಬ್ಯಾಂಕ್ನಲ್ಲಿ 1.50 ಕೋಟಿ ನಗದು ಆಗ 20 kg ಚಿನ್ನ ಲೂಟಿ ಮಾಡಿದ್ರು. ಇದು 16ನೇ ತಾರೀಕು ನಡೆದಿರ್ತಕ್ಕಂಥ ಒಂದು ಘಟನೆ. ಇನ್ನು 27ನೇ ತಾರೀಕು ತಮಿಳುನಾಡಿನ ಕರೂರ್ ಅಂತ ಲೆಕ್ಕ ಮಾಡಿದ್ರೆ 4 ಬರುತ್ತೆ. ತಮಿಳುನಾಡು ಕರೂರ್ ಅಂತ ಟೋಟಲ್ ಮಾಡಿದ್ರೆ 4 ಬರುತ್ತೆ. ತಮಿಳುನಾಡಿನ ಕರೂರ್ ಎಂಬ ಜಿಲ್ಲೆಯಲ್ಲಿ ವಿಜಯ ದಳಪತಿ ಅವರ ರಾಜಕೀಯ ಸಮಾವೇಶದಲ್ಲಿ ಕಾಲ್ ತುಳಿತದಿಂದ 39 ಜನ ಸತ್ರು. 27ನೇ ತಾರೀಕು 39 ಜನ. 39 ಅಂದ್ರೆ 3, 27 ಅಂದ್ರೆ 9. ಕರೂರ್ ಅಂತಕ್ಕಂಥದ್ದು 4. ಇದು ಸೆಪ್ಟೆಂಬರ್ ನಡೆದಿರ್ತಕ್ಕಂಥ ಒಂದು ಘಟನೆ. ಇನ್ನು ಅಕ್ಟೋಬರ್ 7ನೇ ತಾರೀಕು ಬಿಗ್ ಬಾಸ್ ಸೀಸನ್ 12 ಲಾಕ್ ಆಯ್ತು. ನನಗೆ ಅದ್ರದ್ದು ಓಪನಿಂಗ್ ಡೇನೆ ಗೊತ್ತಿರ್ತೀವಿ, ಏನೋ ಆಗುತ್ತೆ ಸಮಸ್ಯೆ ಅಂತ ಹೇಳ್ಕೇಸಿಂದ. 7ನೇ ತಾರೀಕು, ಅಕ್ಟೋಬರ್ 7ನೇ ತಾರೀಕು ಬಿಗ್ ಬಾಸ್ ಸೀಸನ್ ತಾತ್ಕಾಲಿಕವಾಗಿ ಏನೋ ಒಂದು ಸಮಸ್ಯೆ ಬಂದು 1-2 ದಿನ ಲಾಕ್ ಆಯ್ತು. ನೆಕ್ಸ್ಟ್ ನವೆಂಬರ್ನಲ್ಲಿ 3ನೇ ತಾರೀಕು ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಮಿರ್ಜಾಗುಡ ಎಂಬಲ್ಲಿ ಟಿಪ್ಪರ್ ಮತ್ತು ಸರ್ಕಾರಿ ಬಸ್ ನಡುವೆ ಮುಖಾಮುಖಿಯಾಗಿ 24 ಮಂದಿ ಸತ್ರು. ಆ ಬಸ್ನೊಳಗೆ 70 ಜನ ಇದ್ರು. 70 ಜನ ಆ ಬಸ್ನೊಳಗಿದ್ರು. ಇದು ನವೆಂಬರ್ 3ನೇ ತಾರೀಕು ನಡೆದಂತ ಘಟನೆ. ಅದೇ ಅಫ್ಘಾನಿಸ್ತಾನದಲ್ಲಿ ಸಂಜೆ ಭೂಕಂಪ ಆಯ್ತು. ರಿಕ್ಟರ್ ಮಾಪಕದಲ್ಲಿ 6.3 ರಿಕ್ಟರ್ ಮಾಪಕದಲ್ಲಿ 6.3 ಅಂತ ಬಂದಿತ್ತು. ಅವತ್ತೇ 3ನೇ ತಾರೀಕು ಅದನ್ನು ಕೂಡ 20 ಜನ ಸಾವು ಮತ್ತು 500ಕ್ಕೂ ಹೆಚ್ಚು ಜನ ಗಾಯಾಳುಗಳಾದ್ರು. ಅದು 3ನೇ ತಾರೀಕು ನವೆಂಬರ್. 4ನೇ ತಾರೀಕು ನವೆಂಬರ್ 4ನೇ ತಾರೀಕು ಬಾಗಲಕೋಟೆ ಶಾಸಕ HY ಮೇಟಿ ಅವರು ನಿಧನ ಹೊಂದಿದರು.
ಎಚ್ ವೈ ಮೇಟಿ 4ನೇ ತಾರೀಕು ನಿಧನ ಹೊಂದಿದ್ರು. ಅವ್ರು ಹುಟ್ಟಿದ್ದು 9ನೇ ತಾರೀಕು. ಅವ್ರು ಹುಟ್ಟಿದ್ದು 9ನೇ ತಾರೀಕು, 4ನೇ ತಾರೀಕು ಎಚ್ ವೈ ಮೇಟಿ ಅವರು ನಿಧನ ಹೊಂದಿದ್ರು. ಇದು ನವೆಂಬರ್ನಲ್ಲಿ ನಡೆದಂತ ಘಟನೆ. ಇನ್ನು ಅದೇ ನವೆಂಬರ್ 21ನೇ ನವೆಂಬರ್ನಲ್ಲಿ 21ನೇ ತಾರೀಕು ದುಬೈನಲ್ಲಿ ನಡೆದ ಏರ್ ಶೋ ವೇಳೆ ಭಾರತದ ಒಂದು ಯುದ್ಧ ವಿಮಾನ ಜೆಟ್ ತೇಜಸ್ ಅಂತ ಬರ್ತದೆ, ತೇಜಸ್ ಯುದ್ಧ ವಿಮಾನ ಮೂರು ಕಳಿಸಿದ್ರು. ಅದ್ರಾಗ ಒಂದು ಪತನ ಹೊಂದಿತ್ತು. ಆ ಪತನ ಹೊಂದುವಂತ ಸಮಯ ಕೆಳಗೆ ಬಿದ್ದು ಅದು ದುರಂತ, ಅದೊಂದು ದುರಂತನೇ ಆಯ್ತದು. ಅದು ಸಮಯ ಏನಿತ್ತಂದ್ರೆ 2 ಗಂಟೆ 10 ನಿಮಿಷ. 2 ಗಂಟೆ 10 ನಿಮಿಷಕ್ಕೆ ಅದು ನೆಲಕ್ಕಪ್ಪಳಿಸಿ ಪತನಗೊಳ್ತದ. ತೇಜಸ್, ತಿ ಎಂಬ ಅಕ್ಷರ, ತೇಜಸ್ ಆ ಮೂರಿದ್ದು ಅದ್ರಾಗ ಒಂದು ಪತನ ಆಗ್ತದೆ 21ನೇ ತಾರೀಕು ದುಬೈನಲ್ಲಿ. ಡಿ ಎಂಬ ಅಕ್ಷರ 2 ಗಂಟೆ 10 ನಿಮಿಷ, ಅಲ್ಲಿ ಕೂಡ 3 ಆಗುತ್ತೆ ಟೋಟಲ್. ಇದು ನವೆಂಬರ್ 21ನೇ ತಾರೀಕು. ನವೆಂಬರ್ 30ನೇ ತಾರೀಕು ನಮ್ಮ ಚಲನಚಿತ್ರದ ದಿಗ್ಗಜ ಹಾಸ್ಯ ನಟ ಉಮೇಶ್ ಅವರ ನಿಧನವಾಯಿತು. ಉಮೇಶ್ ಅವರು ತೀರ್ಕೊಂಡ್ರು ನವೆಂಬರ್ 30ನೇ ತಾರೀಕು. ಡಿಸೆಂಬರ್ನಲ್ಲಿ ಹೇಳ್ಬೇಕಂತಂದ್ರೆ ಡಿಸೆಂಬರ್ 7ನೇ ತಾರೀಕು ಗೋವಾದ ನೈಟ್ ಕ್ಲಬ್ನಲ್ಲಿ ಬೆಂಕಿ ದುರಂತದಿಂದ 25 ಜನ ಸಾವನ್ನಪ್ಪಿದರು. ಗೋವಾದ ನೈಟ್ ಕ್ಲಬ್ನಲ್ಲಿ, ಗೋವಾ ಅಂದ್ರೆ ನೈಟ್ ಕ್ಲಬ್ನಲ್ಲಿ 25 ಜನ, 7ನೇ ತಾರೀಕು 25 ಜನ ಜೀವಂತ ಸಮಾಧಿಯಾದರು, ಜೀವಂತ ಸುಟ್ರು. ಆಮೇಲೆ 14ನೇ ತಾರೀಕು ಶಾಮನೂರ್ ಶಿವಶಂಕರಪ್ಪ, ಎಸ್ ಅಂಬಾಕ್ಷರ್ ಬಲ ಇಲ್ಲ ಅಂತ ಹೇಳಿದ್ರು. ಶಾಮನೂರ್ ಶಿವಶಂಕರಪ್ಪ ಅವರು ನಿಧನ ಹೊಂದಿದ್ರು. ಅವ್ರು ಹುಟ್ಟಿರ್ತಕ್ಕಂಥದ್ದು 16ನೇ ತಾರೀಕು. 16/6/1931. ಇದೆಲ್ಲ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ವಿಷಯ. ಅವ್ರು ಹುಟ್ಟಿರ್ತಕ್ಕಂಥ 16ನೇ ತಾರೀಕು ಅಂದ್ರೆ 7. ಎಸ್ ಅಂಬಾಕ್ಷರ್ ಬಲ ಇಲ್ಲ, 7 ಅಂಬಾಕ್ಷರ್ ಬಲ ಇಲ್ಲ ಅಂತ ಹೇಳಿದ್ರು. ಈ ರೀತಿಯಾಗಿ ಜನವರಿಯಿಂದ ಹಿಡಿದು ಡಿಸೆಂಬರ್ವರೆಗೆ ಏನೇನು ಘಟನೆಗಳು ನಡೆದಿವೆ, ನಾನು ಹೇಳಿರ್ತಕ್ಕಂಥ ಎಲ್ಲಾ ಡೇಟಿಗೆ ಮ್ಯಾಕ್ಸಿಮಮ್ 90% ನಡೆದಿವೆ. ಇನ್ನೊಂದು 10% ಆಲ್ರೆಡಿ ನಾನು ಮುಂದೆ ಹೇಳುವಂತ 2026ರಲ್ಲಿ ಹೇಳುವಂತ ಸಂಖ್ಯೆಗಳು ಆಲ್ರೆಡಿ ನವೆಂಬರ್ಲಿಂದ ಸ್ಟಾರ್ಟ್ ಆಗಿದೆ. ಎಫೆಕ್ಟ್ ನವೆಂಬರ್ಲಿಂದ ಅದ್ರ ಎಫೆಕ್ಟ್ ಸ್ಟಾರ್ಟ್ ಆಗಿದೆ. ಆ ಸಂಖ್ಯೆಗಳ ಎಫೆಕ್ಟ್ ಸ್ಟಾರ್ಟ್ ಆಗಿದೆ. ಆ ಡೇಟಿಗೆ ದೊಡ್ಡ ದೊಡ್ಡ ಘಟನೆಗಳು ಆಲ್ರೆಡಿ ನವೆಂಬರ್ಲಿಂದ ಶುರು ಆಗಿವೆ, ನಡೆದಿವೆ. ಮುಂದಿರ್ತಕ್ಕಂಥ 2026ರಲ್ಲಿ ಏನ್ ನಾನು ಹೇಳ್ತೀನಿ ಸಂಖ್ಯೆಗಳು, ಯಾವ ಸಂಖ್ಯೆಗೆ ಬಲ ಇಲ್ಲ, ಯಾವ ಅಕ್ಷರಕ್ಕೆ ಬಲ ಇಲ್ಲ ಅಂತ ಹೇಳ್ತೇನೆ, ಅದ್ರದ್ದು ಆಲ್ರೆಡಿ ಎಫೆಕ್ಟ್ 2 ತಿಂಗಳ ಮೊದಲನೇ ಶುರುವಾಗಿದೆ. ಪ್ರತಿ ವರ್ಷ ಕೂಡ ಮುಂದಿನ ವರ್ಷದ ಸಂಖ್ಯೆಗೆ ಯಾವ ಸಂಖ್ಯೆಗೆ ಬಲ ಇರೋದಿಲ್ಲ, ಅದರ ಎಫೆಕ್ಟ್ 2 ತಿಂಗಳ ಮೊದಲನೇ ಶುರುವಾಗಿರುತ್ತೆ. ಈ ರೀತಿಯಾಗಿ ಇದು 2025ರ ಒಂದು ನಾನು ಹೇಳಿರ್ತಕ್ಕಂಥ ಸಂಖ್ಯಾ ಭವಿಷ್ಯದಲ್ಲಿ ಎಷ್ಟು ಘಟನೆಗಳು ನಡೆದಿವೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳಿದ್ದೀನಿ. ಇನ್ನ ನೆಕ್ಸ್ಟ್ ನಾನು ಹೇಳುವಾಗ 2025ರ ಭವಿಷ್ಯ ಹೇಳುವಾಗ ನೆಕ್ಸ್ಟ್ ವೀಕ್ನಲ್ಲಿ ನಾನು ಜೂಮ್ ಆನ್ಲೈನಲ್ಲಿ ಬರ್ತೀನಿ. ಖಂಡಿತವಾಗ್ಲಿ ಯಾರು ಜಾಯ್ನ್ ಆಗ್ಬೇಕಾಗಿತ್ತು, ಯಾರು ಕೇಳಬೇಕಾಗಿತ್ತು, ಖಂಡಿತವಾಗಿ ಕೇಳ್ಕೊಳ್ಳಿ. ನಿಮ್ದು ಏನಾದರೂ ಸಮಸ್ಯೆ ಇತ್ತು ಅಥವಾ ಪ್ರಶ್ನೆ ಇದ್ರು ಅದಕ್ಕೆ ಸಂಬಂಧಪಟ್ಟಾಗ ಅಂದ್ರೂ ನೀವು ಧಾರಾಳವಾಗಿ ಕೇಳ್ಬೋದು. ಅಲ್ಲಿ ನಿಮಗೆ ಉತ್ತರನ ಕೊಡ್ತೀನಿ ಅಂತ ಹೇಳ್ತಾ 2026ರ ಭವಿಷ್ಯಕ್ಕೋಸ್ಕರ ಕಾಯಿರಿ. ನಿಮಗೆಲ್ಲ ಜೂಮ್ ಮೀಟಿಂಗ್ ಕಳಿಸ್ತೀನಿ. ಅಲ್ಲಿವರೆಗೂ ನಮಸ್ಕಾರ.